ಗೊತ್ತು, ಹಿಂದ್ಗಡೆ ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ತಿರೋದು. ಬ್ಲಾಕ್ ಮಾಡಿದ್ದೆ ನಾನು, ಅದು ಬೇಜಾರಾಗಿತ್ತ. ಆಮೇಲೆ ಇವ್ರು ಆಗು ನೋಡಿ ಏನ್ ಪಿಂಕಿ ಇಷ್ಟ ದಪ್ಪಾಗಳೆ ಅಂತ ನೋಡಿ. ಪಿಂಕಿ ನೀನು ಹಿಂಗ್ ಮಾಡ್ತಿದ್ದ. ನಾವ್ ಇಷ್ಟಪಟ್ಟಿರೋದನ್ನ ಏನಾದ್ರು ಬಿಡ್ತೀವಿ ಅಂತ ಅಂದ್ರೆ ಅಷ್ಟ್ರಲ್ಲೇ ಇದ್ದಾಳೆ ಅಂತಾನೆ ಅನ್ಕೊಂಡಿದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ ಗೈಸ್. ಆ್ಯಂಡ್ ಸಾರಿ, ಡೈಲಿ ವ್ಲಾಗ್ ಮಾಡ್ತಿಲ್ಲ, ದಿನ ಬಿಟ್ಟು ದಿನ ವ್ಲಾಗ್ ಮಾಡ್ತಾ ಇದ್ದೀವಿ. ಬಿಕಾಸ್ ತುಂಬ ಬ್ಯುಸಿ ಇದ್ದೀವಿ ಸ್ವಲ್ಪ. ಆಮೇಲೆ ಡೈಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಆಗಸ್ಟ್ ಮಂತಿಂದ ಡೈಲಿ ವ್ಲಾಗ್ ಟ್ರೈ ಮಾಡೋಣ ಅಂತೇಳಿ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ಬಿಕಾಸ್ ಸ್ವಲ್ಪ ಡೈಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಏಪ್ರಿಲ್ವರೆಗೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಆಮೇಲೆ ತುಂಬ ಇದು ಕ್ಲಮ್ಸಿಗಳಾಗ್ಬಿಟ್ಟು ಎಲ್ಲ ಟೆನ್ಷನ್ಗಳೆಲ್ಲ ಎಲ್ಲ ಟೆನ್ಷನ್ ನಮ್ಮ ತಲೆ ಮೇಲೆ ಬಂದುಬಿಟ್ಟು ಅದರಿಂದ ಸ್ವಲ್ಪ ಕಷ್ಟ ಆಯಿತು, ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ತುಂಬ ಜನ ಕೇಳ್ತಿದ್ದಂಥ ವ್ಲಾಗ್ ಅಂದರೆ ಅದೇ ನಮ್ಮ ಪಿಂಕಿ ಫಿಟ್ನೆಸ್ ಸೀಕ್ರೆಟ್ ಏನು, ಡಯಟ್ ಸೀಕ್ರೆಟ್ ಏನು, ಆಮೇಲೆ ಅವಳು ಹೇಗೆ ಸಣ್ಣ ಆದರು ಅಂತೇಳಿ ತುಂಬ ಜನ ಕೇಳ್ತಾಯಿದ್ರಿ. ಆ್ಯಂಡ್ ನಾನು ಪಿಂಕಿ ಕೇಳ್ತಾನೆ ಇದೆ, ಯಾವಾಗಾದರೂ ಇದ್ರ ವೀಡಿಯೋ ಮಾಡೋಣ ಕಣೆ ಅಂತೇಳಿ. ಸೊ ತುಂಬ ಬ್ಯುಸಿ ಇದ್ವಿ. ಆ್ಯಂಡ್ ಓಡಾಟ ಅದು ಇದರಿಂದ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಕುಂಡಿಸ್ಕೊಂಡಿದ್ದೀನಿ. ಇವತ್ತು ಅವಳ ಫಿಟ್ನೆಸ್ ಸೀಕ್ರೆಟು, ಡಯಟ್ ಸೀಕ್ರೆಟು ಎಲ್ಲನೂ ನಿಮ್ಮ ಮುಂದೆ ಹಂಚ್ಕೋತಾಳೆ. ರೆಡಿನಾ ಪಿಂಕಿ? ಈಗ ಪಾಡ್ಕಾಸ್ಟ್ ಅಂತಾರಲ್ಲ, ಸೊ ನಾನು ನಮ್ಮ ಪಿಂಕಿನ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ರೆಡಿನಾ ಪಿಂಕಿ? ರೆಡಿ. ಆಮೇಲೆ ಪಿಂಕಿ ಆ್ಯಕ್ಚುಲಿ ತುಂಬ ಮಾತಾಡ್ತಾಳೆ, ಬಟ್ ಕ್ಯಾಮ್ರಾ ಇದ್ದರೆ ಜಾಸ್ತಿ ಮಾತಾಡಲ್ಲ. ಈಗ ಕ್ಯಾಮ್ರಾ ಇಲ್ಲ ಅಂತ ಅನ್ಕೊಂಬಿಡು, ಮಾತಾಡು. ಓಕೆನಾ? ಆಯಿತು. ಓಕೆ ಪಿಂಕಿ, ನೀನು ಏನದು ಇದು ಯಾವ್ದದು ರಮೇಶ್ ಅರವಿಂದರ್ ಮಾತ್ರ ಮಾಡ್ದಂಗ ಇವ್ರಿಗೋಲ್ಸ್ತಾಳೆ ನೋಡಿ. ಅಲ್ಲ, ಆ್ಯಂಕರಿಂಗ್. ಓಕೆ ಗೈಸ್, ಈಗ ಪಿಂಕಿ ಡಯಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಮಾಡಬೇಕು ಅನಿಸ್ತು, ಎಲ್ಲನೂ ಕೇಳೋಣ ಬನ್ನಿ. ಸೊ ಅದನ್ನೆಲ್ಲ ಕೇಳಿ ಅವಳು ಏನೇನು ಯಾವ್ಯಾವ ರೀತಿ ಮೇಂಟೈನ್ ಮಾಡ್ಕೊಬಂದ್ಲು, ಏನೇನು ಫುಡ್ ತಿಂದ್ಲು, ಯಾವ ರೀತಿ ಅವಳು ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ಲು, ಆಮೇಲೆ ಎಷ್ಟಾಗಿದ್ದಾಳೆ ಎಲ್ಲನೂ ಕೇಳ್ತೀನಿ. ಸೊ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ? ಓಕೆ, ನಿನಗೆ ಯಾಕೆ ಡಯಟ್ ಮಾಡಬೇಕು ಅಂತ ಅನಿಸ್ತು? ಯಾವ ಪರ್ಟಿಕ್ಯುಲರ್ ರೀಸನಿಂದ ಅನಿಸ್ತು? ಅಂದರೆ ನನಗೆ PCOD ಪ್ರಾಬ್ಲಮ್ ಭಾಳ ಇತ್ತು. ಈಗ ಒಂದು 5 ವರ್ಷದಿಂದ ಮಾಡ್ಬೇಕು ಅಂದರೆ ಅದಕ್ಕೆಲ್ಲೇ ಏನೋ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋದ್ರೂ 6 ಮಂತ್ಸ್ ಕೋರ್ಸ್ ಕೊಡ್ತಾರೆ. ಅಂದರೆ ಪ್ರಾಪರ್ ಡಯಟ್ ಅದೆಲ್ಲ ಮೇಂಟೈನ್ ಮಾಡಬೇಕು ಅಂತ ಇದ್ದೇ ಇರ್ತದಲ್ಲ. ಸೊ ಹಂಗಾಗಿ ಒಂದು 6 ತಿಂಗಳು ಮಾಡಿ ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾನು ಹೆಂಗಿದ್ದೆ ಅಂದರೆ ನೀನು ಹೇಳು. ಹೆಂಗಿದ್ಲು ಗೊತ್ತಾ? ಹೇಳು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾವು 64 kg, 60 to 64 ಅನ್ಕೊಂಡೇ ಅಷ್ಟರಲ್ಲೇ ಇದ್ದಾಳೆ ಅಂತಾನೆ ಅನ್ಕೊಂಡಿದೀವಿ. ನಾನು ನಾನೊಂಥರ ರೆಗ್ಯುಲರ್ ಮೇಂಟೈನ್ ಮಾಡ್ತಿದ್ದೀನಿ. 3 kg ಏರ್ಲಿಲ್ಲ, 3 kg ಇರಲಿಲ್ಲ, ಅದರಲ್ಲೇ ಇರ್ತೀನಿ ನಾನು. ಸೊ ಇವಳು 64 ಇದ್ದಾಳೆ ಅಂದ್ಕೊಂಡಿದ್ದೀವಿ. ಒಂದಿನ ಸುಮ್ಮನೆ ಮಿಷಿನ್ನು, ನಾವು ಯಾವಾಗಲೂ ಅಂದರೆ ವೇಯಿಂಗ್ ಮಿಷಿನ್ನ ರೂಮಲ್ಲಿ ಇಟ್ಟಿರ್ತೀವಿ. ಸೊ ರೂಮಿಂದ ಆಚೆ ತೆಗ್ದೆ ನಾನು, ಏನೋ ಕಸ ಗುಡಿಸ್ಬೇಕು ಅಂತನೋ ಏನೋ ಆ ರೂಮಿಂದ ಆಚೆ ತೆಗೆದ್ವಿ. ಸುಮ್ಮನೆ ಚೆಕ್ ಮಾಡೋಣ ಅಂತ ನಿಂತ್ಕೊಂಡೆ. ಸೊ ನಾನು ಆ್ಯಸ್ ಯೂಶ್ವಲ್ 57, 58 ಒಳಗೆ ಇರ್ತೀನಿ ಯಾವಾಗಲೂ, ಅಷ್ಟೇ ಇದ್ದೆ. ಆ್ಯಂಡ್ ಇವಳು ಚೆಕ್ ಮಾಡೋಕೆ ನಿಂತ್ಕೊಂಡ್ಲು. ಕಾಲಿಟ್ಬಿಟ್ಟು ಅಕ್ಕ ಏನಾಯ್ತು ಅಂತಂದರೆ, ಅಕ್ಕ ಎಷ್ಟೋಗಿದೆ ನೋಡೋಕ್ಕೋ ಅಂತಂತಾಳೆ. ಆಮೇಲೆ ಬಂದು ನೋಡಿದ್ರೆ 70 kg, 70.5 ಆಗಿದ್ಲು, 70 kg ಆಗಿದ್ಲು. ನಾನು ಶಾಕು. ಪಿಂಕಿ 70 kg, ನಾ 64 ಅಂದ್ಕೊಂಡಿದ್ವಲ್ಲೇ ನಾವು ಅಂತೇಳಿ. ಇಲ್ಲ ಅಕ್ಕ, 70 kg ಆಗ್ಬಿಟ್ಟಿದ್ದೀನಿ ಅಕ್ಕ ಅಂತ. ಅಲ್ಲಿ ಗಂಟ ಅವಳು ಸುಮ್ಮನೆ ತಿನ್ನೋಳು. ಏನಂದರೆ ಈ ಪಿಂಕಿ ಜಾಸ್ತಿ ತಿನ್ಬೇಡ ಕಣೆ ಅಂತ ನಾವಂದ್ರೂ ಏನಂತಿದ್ಲು, ಅಯ್ಯೋ ಇರೋದೊಂದು ಜೀವನ, ಇರ್ತೀವೋ ನಾಳೆ ಇರ್ತೀವೋ ಇರಲ್ವೋ, ಹೆಂಗೆ ಚೆನ್ನಾಗಿರ್ಬೇಕು, ಎಂಜಾಯ್ ಮಾಡ್ಕೊಂಡಿರ್ಬೇಕು, ಹಂಗೆ ಹಿಂಗೆ ಅಂತ. 70 kg ಆದಮೇಲೂ ಹಂಗೆ ಅಂತಿದ್ಲು. ಆ್ಯಂಡ್ ಅವಳಿಗೆ ರೆಗ್ಯುಲರಾಗಿ ಟೀ ಕುಡಿತಾಳೆ. ನಾನು ಏನಂದರೆ ನಾನು ಎಲ್ಲನೂ ತೊಗೊತೀನಿ, ಬಟ್ ಎಲ್ಲನೂ ತುಂಬ ಲಿಮಿಟು. ಈಗ ನಾನು ಇವಳು ರೆಗ್ಯುಲರಾಗಿ ಟೀ ದಿನಕ್ಕೊಂದು 10 ಸಲ ಕೊಟ್ಟರು ಕುಡಿತಾರೆ. ಬಟ್ ನಾನು ಆಗಲ್ಲ, ದಿನಕ್ಕೆ ಬೆಳಗ್ಗೆ 1 ಸಲ, ಆದರೆ ಸಂಜೆ 1 ಸಲ ಅಷ್ಟೇ. ಅದು ಇದ್ದರೆ ಕುಡಿಲ್ಲ ಅಂದರೆ ಬೇಡ ಅಂತೀನಿ. ಆ ಥರ ನಾನು ಮಾಡೋದು. ನಾನು ಅನ್ನಕ್ಕೆ ಸ್ಟಾರ್ಟ್ ಮಾಡಿದೆ, ಟೀನ ಒಂದೊಂದೇ ಬಿಡೋಕ್ಕೆ ಸ್ಟಾರ್ಟ್ ಮಾಡು, ದೇವ್ರ ಹತ್ರ ಬೇಡ್ಕೋ. ನಾವು ಇಷ್ಟಪಟ್ಟಿರೋದನ್ನ ಏನಾದರೂ ಬಿಡ್ತೀವಿ ಅಂತ ಅಂದರೆ ದೇವರು ನೀನು ಅಂದ್ಕೊಂಡಿದ್ದನ್ನ ಬೇಗ ಮಾಡ್ತಾನೆ ಆ ಕೆಲಸನ. ಸೊ ನೀನು ತುಂಬ ಇಷ್ಟಪಡೋದು ಏನು ಹೇಳು, ಟೀ ಅಲ್ವಾ, ಟೀನ ಬಿಡ್ತೀನಿ ಅಂತ ದೇವ್ರ ಹತ್ರ ಬೇಡಿ ದೀಪ ಹಚ್ಚು ಅಂತ ಅಂದೆ. ಅವತ್ತಿಂದ ಸ್ಟಾರ್ಟ್ ಮಾಡು ನೀನು. ಅಕ್ಕ ಹಂಗೆ ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ಅರ್ಧ ಗಂಟೆ ಯೋಚನೆ ಮಾಡಿದ್ಲು, ಏನು ಮಾಡಲಾ ಬೇಡವಾ ಅಂತೇಳಿ. ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ದೀಪನೂ ಹಚ್ಚಿ ದೇವ್ರ ಹತ್ರನೂ ಬೇಡ್ಕೊಂಡ್ಲು.
ಅದಾಗ ನೆಕ್ಸ್ಟ್ ದಿನ ಇವರ ಫ್ರೆಂಡ್ ಯಾರೋ ಅಂದರೆ ಪರಿಚಯಸ್ಥರು ಒಬ್ರು ತೀರ್ಕೊಂಬಿಟ್ರು. ನೀವು ಗೊತ್ತಿರುತ್ತೇನೋ ನಿಮಗೆ, ಪವನ್ ಅಂತೇಳಿ. ಅಂದರೆ ಇವರು ಏನು ಪದೇ ಪದೇ ಮೀಟ್ ಆಗಿಲ್ಲ, ಯಾವುದೋ ಒಂದು ಪ್ರಮೋಷನ್ ಸಿಕ್ಕಿದ್ದು ಅಷ್ಟೇ. ಬಟ್ ಆ ಹುಡುಗ ತುಂಬ ಫ್ರೆಂಡ್ಲಿ ಇದ್ದ, ತುಂಬ ಬೇಗ ಫ್ರೆಂಡ್ ಆದ ಅಷ್ಟೆ. ಅವರು ತೀರ್ಕೊಂಡ್ರು ಅಂತ ವಿಷಯ ಗೊತ್ತಾಯ್ತು. ಬಿಟ್ಬಿಟ್ಲು ಟೀನಾ. ಅಕ್ಕ ಇರೋದೊಂದು ಜೀವನ, ಯಾರು ನೋಡು ಅವ್ರು ನೆನ್ನೆ ಇದ್ದ ಇವತ್ತಿಲ್ಲ, ಹೇಳಕ್ಕಾಗಲ್ಲ ಅಕ್ಕ, ಯಾರು ಹೆಂಗಿರ್ತೀವೋ ಎಲ್ಲ. ಅಂದ್ರೆ ನಾನು ದೇವರೇ ಇಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟೆ. ಅಂದ್ರೆ ನಾವು ಒಂದ್ ದೇವಸ್ಥಾನ ಪ್ರಮೋಷನ್ಗೆ ಹೋಗಿದ್ವಲ್ಲ, ಆ ದೇವ್ರು ಅಟ್ಲೀಸ್ಟ್ ಅವ್ರನ್ನ ಕಾಪಾಡ್ಬೋದಿತ್ತಲ್ಲ, ಹಿಂಗೆ ದೇವ್ರಿಲ್ಲ ಅನ್ಕೊಂಡು ಬೇಡ, ನನ್ನ ಇಷ್ಟ, ನನ್ಗೆ ಹೆಂಗ್ ಬೇಕು ಹಂಗಿರ್ತನು ಅಂತ ಮತ್ತೆ ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ನಾನು ಡಯಟ್ ಅಲ್ಲಿ ಅದೊಂದ ನಾನು ಹೇಳಿದ್ರು ಏನಾದ್ರು ಈಗಲೂ ಬಿಟ್ಟಿಲ್ಲ, ಟೀ ಕುಡಿತಾಳೆ. ಅಂದ್ರೆ ಡಯಟ್ ಇದ್ರೂ ಪರವಾಗಿಲ್ಲ, ನಾನು ಟೀ ಕುಡಿಯೋದು ಬಿಡಲ್ಲ. ನನಗೆ ಅದಿಲ್ಲ ಅಂದ್ರೆ ಇರಕ್ಕೆ ಆಗಲ್ಲ. ಹೌದು, ಕೆಲವೊಂದು ಪ್ರಾಡಕ್ಟ್ಸ್ ಇದಾವೆ ಅದನ್ನ ಬಿಟ್ಟು ಅವಳಿಗೆ ಇರಕ್ಕೆ ಆಗೋದೇ ಇಲ್ಲ. ಏನು ಎಲೆ ಅಡಿಕೆ, ಟೀ, ಆಮೇಲೆ ಇರೋದು ಕೊಬ್ಬರಿ ಎಣ್ಣೆ, ಚಡ್ಡಿ, ಟೀ ಶರ್ಟ್, ಇದನ್ನ ಬಿಟ್ಟು ಅವಳಿಗೆ ಇರಕ್ಕಾಗಲ್ಲ ಗೈಸ್. ಏನ್ ಬಿಟ್ರು ಅದನ್ನ ಬಿಡಲ್ಲ. ಈಗ ಏನು ಆಮೇಲೆ ಹೆಂಗ್ ಅನಿಸ್ತು, ಯಾಕೆ ಅನಿಸ್ತು? ಆಮೇಲೆ ಆಂಟಿ ಇವ್ರ ಅಮ್ಮನ ಮನೆಗೆ ಹೋಗಿದ್ವಿ. ಸುಮ್ಮನೆ ನಮ್ಮ ಏನದು ಕೋಚ್ ಲಿಖಿತ್, ರಂಜಿತಾ ಅವ್ರ ಹಸ್ಬೆಂಡು, ಅವರು ಸುಮ್ಮನೆ ಮಾತಾಡ್ಕೊಂಡು ಕುಂತಿದ್ವಿ. ಆಮೇಲೆ ರಂಜಿತಾ ಬಂದಾಗ್ಲೂ ಸಣ್ಣ ಆಗಿ ಅಕ್ಕ ಅಂತಿದ್ಲು, ಅಕ್ಕನೂ ಎಷ್ಟೊಂದು ಸರಿ ಅಂತಿದ್ರು, ರಾಧಾ ಅಂದ್ರು ಅಂತಾನೇ ಇದ್ಲು. ಆಮೇಲೆ ಒಂದು ಟೈಮ್ ಎಲ್ಲ ಉಡುಪಿಗೆ ಹೋದಾಗೇನೋ ರಚ್ಚು ರೀಸೆಂಟಾಗಿ ಹೇಳಿದ್ರು, ನಡ್ಕೊಂಬರ್ತಿದ್ದೆ ಅಂತೆ, ರಾಘು ನೋಡಿ ಏನು ಪಿಂಕಿ ಇಷ್ಟಪ್ಪಾಗಳೆ ಅಂತ ನೋಡಿದಂತೆ, ಎಲ್ಲರೂ ಒಂದು ಕಡೆಯಿಂದ ಅಂದಿದ್ರು. ಆಮೇಲೆ ಸುಮ್ಮನೆ ಮಾತಾಡ್ಕೊಂಡು ಕುಂತಾಗ ಅವತ್ತು ಲಿಖಿತ್ತು, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಏನೇನೋ ಟಾಪಿಕ್ ಬಂತು, ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆವಾಗ ಅವರು, ಇಲ್ಲ ನಮ್ಮ ತಂಗಿಗೂ ಮಾಡಿಸಿದ್ದೆ, ರಿಸಲ್ಟ್ ಚೆನ್ನಾಗಿದೆ, ಮಾಡಿ ನೀವು ಮಾಡಿ, ನಾನು ಮಾಡಿಸ್ತೀನಿ ಅಂದಾಗ, ನಾನು ಮಾಡ್ತೀನಿ ಹೇಳಿ ಅಂತ ಅವತ್ತು ನೈಟ್ ಅವ್ರ ಹತ್ರ ಕೂತ್ಕೊಂಡು ಫುಡ್ ಚಾರ್ಟ್ ಎಲ್ಲ ಬರ್ಸಿ, ಅದು ಇನ್ನೂ ಐತೆ, ನಾನು ಕಬೋರ್ಡಲ್ಲಿ ಹಂಗೆ ಹಚ್ಚಿದ್ದೀನಿ, ಅವತ್ತು ಬರ್ಸ್ಕೊಂಬಂದಿದ್ದೀನಿ. ಅದು ಅವ್ರ ಮನೆಯಿಂದ ಬಂದು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಿದಳು, ಇವತ್ತಿನವರೆಗೂ ಸ್ಟಾಪ್ ಮಾಡಿಲ್ಲ. ಅಂದರೆ ಆಟ ಆಡ್ಕೊಂಡು 1 ತಿಂಗಳು ಕಳೆದಿದ್ದೆ. ಆಮೇಲೆ 2 ತಿಂಗಳು ಫುಲ್ ಸ್ಟ್ರಿಕ್ಟ್ ಮಾಡಿದೆ. ಈ ಪಿಂಪಲ್ಸು ಏನು ನೋಡದೇ ಇರೋದನ್ನೆಲ್ಲ ನೋಡಿ, ಆಮೇಲೆ ಆಗಿದ್ದಾಗಲಿ ನಿಲ್ಸೋದು ಬೇಡ ಅಂತ ಅಂದ್ಕೊಂಡು ಮಾಡ್ಕೊಂಡು ಬಂದೆ. ಇನ್ನೂ ಸ್ಟಾಪ್ ಮಾಡಿಲ್ಲ, ಒಂದು 15 ಡೇಸಿಂದ ಕಂಟ್ರೋಲ್ ಮಾಡ್ತಿದ್ದೀನಿ. ಓಕೆ, ಸೊ ಇವಳು ಸ್ಟಾರ್ಟ್ ಮಾಡಿದಾಗ 70.5 kg ಇದೆ, ಅಂದರೆ 70 kg ಇದ್ಲು. ಎಷ್ಟು ತಿಂಗಳು ತಗೊಂಡೆ ನೀನು ಮುಗ್ಸೋಕ್ಕೆ? ಅಂದರೆ ನಾನು ತಗೊಂಡಿದ್ದು 4 ತಿಂಗಳೇನೆ, ಅಂದರೆ 3.5 ತಿಂಗಳು. ಬಟ್ ನಾನು ಕ್ಲೀನಾಗಿ ಮಾಡಿದ್ದಂದರೆ 2 ತಿಂಗಳು. ಓಕೆ, 2 ತಿಂಗಳು ಅವಳು ಪ್ರಾಪರ್ ಫಾಲೋ ಮಾಡಿದ್ಲು. ಹಂಗೆ ಸಣ್ಣ ಆದ್ಲು. ಏನೇನು ಮಾಡ್ತಿದ್ದೆ? ಫುಡ್ ಏನು ತಿಂತಿದ್ದೆ? ಬೆಳಿಗ್ಗೆ ಟಿಫನ್ಗೆ ಏನು ತಿಂತಿದ್ದೆ? ಮಧ್ಯಾಹ್ನ ಊಟಕ್ಕೆ ಏನು ತಿಂತಿದ್ದೆ? ನೈಟ್ ಏನು ತಿಂತಿದ್ದೆ? ಅಂದರೆ ನನಗೆ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ, ಅದರಲ್ಲಿ ಹೇಳೋರು. ನಂದು ಫುಡ್ ಚಾರ್ಟ್ನ ಒಂದು 2-3 ಸರಿ ಚೇಂಜ್ ಮಾಡಿದ್ರು, ಟೈಮಿಂಗ್ಸ್ ಚೇಂಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅಂದರೆ ನಂಗೆ ಅವ್ರು ಕ್ಲೀನಾಗಿ ನಂಗೆ ಗೈಡ್ ಮಾಡ್ತಿದ್ರಲ್ಲ, ಅದರಿಂದ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ. ನಾನು ಚೀಟ್ ಅಂತೂ ಏನೂ ಮಾಡಿಲ್ಲ. ಎಕ್ಸಸೈಸಲ್ಲಿ ಚೀಟ್ ಮಾಡಿನ್ಬಿಟ್ರೆ ಊಟದಲ್ಲಿ, ವಾಕಲ್ಲಿ ಏನು ಚೀಟ್ ಮಾಡಿಲ್ಲ. ಬೆಳಗ್ಗೆ ಮನೇಲಿ ಏನು ಟಿಫನ್ ಮಾಡಿರ್ತಾರೆ ಆ ಟಿಫನ್ಗೆ ಎಗ್ಗು, ಆಮೇಲೆ ಸೌತೆಕಾಯಿ, ಕ್ಯಾರೆಟು, ಇಲ್ಲ ಓಟ್ಸ್ ಇದ್ದರೆ ಓಟ್ಸು, ಈ ಥರ ತಿಂತಿದ್ದೆ ಬೆಳಗ್ಗೆ ತಿಂಡಿ. ಎಲ್ಲ ಇಷ್ಟಿಷ್ಟೇ ಕ್ವಾಂಟಿಟಿ, 100 ಗ್ರಾಮ್, 150 ಗ್ರಾಮು. ಮಧ್ಯಾಹ್ನ ಒಂದು ಪ್ರೋಟೀನ್ ಆ್ಯಡ್ ಮಾಡ್ಕೊತಿದ್ದೆ. ಅಂದರೆ ಅನ್ನ ಸಾರು ಮಾಡಿದರೆ ಮನೇಲಿ ಸೋಯಾ ಇಲ್ಲಾಂದರೆ ಪನ್ನೀರ್ ಆ್ಯಡ್ ಮಾಡ್ಕೊತಿದ್ದೆ. ಸೌತೆಕಾಯಿ, ಕ್ಯಾರೆಟ್, ಚಿಕನ್ನು, ಸೋಯಾ, ಪನ್ನೀರು. ಮನೇಲಿ ಏನೇ ಅಡುಗೆ ಮಾಡ್ತಾರೋ ಅದನ್ನ ಕಮ್ಮಿ ತಗೋಬೇಕು. ಒಂದು 100 ಗ್ರಾಮ್, 120 ಗ್ರಾಮ್, ಅಲ್ಲ 150 ಗ್ರಾಮ್, 200 ಗ್ರಾಮ್ ಒಳಗಡೆ. ಸೊ ತಗೊಂಡು ಅದ್ರ ಜೊತೆಗೆ ಒಂದು ಪ್ರೋಟೀನು ಮತ್ತು ಇದು ಸೌತೆಕಾಯಿ, ಕ್ಯಾರೆಟ್. ಸೌತೆಕಾಯಿ, ಕ್ಯಾರೆಟ್ ಅಂತೂ ಬಿಡಲೇಬಾರ್ದು, ಯಾಕಂದರೆ ಅದೇ ಅರ್ಧ ಹೊಟ್ಟೆ ತುಂಬಿಸತ್ತಲ್ಲ. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಅಷ್ಟೇ. ಆಮೇಲೆ ನೈಟ್ಗೂ ಅಷ್ಟೇ, ಚಪಾತಿ ಇದ್ರೆ ಚಪಾತಿ, ಮುದ್ದೆ ಇದ್ರೆ ಮುದ್ದೆ, ಸೇಮ್ ಒಂದು ಪ್ರೋಟೀನ್ ಯಾವುದಾದ್ರು, ಸೋಯಾ, ಪನ್ನೀರ್ ಇಲ್ಲ ಚಿಕನ್ನು. ಇಲ್ಲ ಮನೇಲಿ ವೆಜ್ ಇರೋರು, ನನಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಾರೆ, ವೆಜ್ ಇರೋರು ಏನು ಮಾಡ್ಬೇಕು? ಪಲ್ಯ ನೀವು ಆರಾಮಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯಗಳನ್ನ ಮಾಡಿಕೊಂಡು, ಆಮೇಲೆ ಸಲಾಡ್ಸ್ಗಳು ಮಾಡ್ಕೋಬೋದು. ಎಲ್ಲ ಥರ ವೆಜಿಟೇಬಲ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಲಾಡ್ಸ್ ಮಾಡಿಸ್ಕೊಂಡು ಕೂಡ ತಿನ್ಬೋದು. ಆದಷ್ಟು ಬೇಗ ಸಣ್ಣ ಆಗ್ತೀರಾ. ಆದಷ್ಟು ನೀವು ಏನೇ ತಿಂತೀರಾ ಅಂದ್ರೂ ಜೊತೆಗೆ ಸೌತೆಕಾಯಿ, ಕ್ಯಾರೆಟ್ನ ನೀವು ಜಾಸ್ತಿ ತಿನ್ನೋದ್ರಿಂದ ಅದು ಆಲ್ರೆಡಿ ಹೊಟ್ಟೆ ತುಂಬಿಸ್ಬಿಟ್ಟಿರುತ್ತೆ. ಸೊ ನೀವು ಅದ್ರ ಜೊತೆಗೆ ಒಂದು ಸ್ವಲ್ಪ ಊಟ ಮಾಡ್ಕೋಬೋದು ಅಷ್ಟೇ. ಪ್ರೋಟೀನ್ ಮಾತ್ರ ಒಂದು ದಿನಕ್ಕೆ ಎಷ್ಟು ಗ್ರಾಮ್? 100, ಅಂದರೆ ಒಂದು ಮೀಲಲ್ಲಿ 100 ಗ್ರಾಮ್ ತಿನ್ನಲೇಬೇಕು. ಒಂದಿನದ ಲೆಕ್ಕ ಅಂದರೆ ಪ್ರೋಟೀನ್ ಅಂದರೆ ನಾನು ತಿಂತಿದ್ದು ಒಂದು 2 ಮೊಟ್ಟೆ, ಏನಿಲ್ಲ ಅಂದ್ರೆ ನಾನೊಂದು 200 ಗ್ರಾಮ್ ಪ್ರೋಟೀನ್ ಅಂತ. 200 ಗ್ರಾಮ್ ಜಾಸ್ತಿ, ಇನ್ನೂ ಜಾಸ್ತಿ. ಒಂದಿನಕ್ಕೆ ಒಂದು 1000 ಒಳಗಡೆನೆ ಹೋಗ್ಬೇಕು ಪ್ರೋಟೀನ್. ಒಬ್ಬ ಮನುಷ್ಯನಿಗೆ 1000 ಒಳಗಡೆ ಪ್ರೋಟೀನ್. ಅಂದರೆ ನಾನು ತೂಕ ಮಾಡ್ತಿದ್ದೆ, 100 ಗ್ರಾಮ್ ಪ್ರೋಟೀನ್ ತಿಂತಿದ್ದೆ, 100 ಗ್ರಾಮ್ ಸೋಯಾ ತಿಂತಿದ್ದೆ, 150 ಗ್ರಾಮ್ ಚಿಕನ್ ತಿಂತಿದ್ದೆ ನಾನು ಮಧ್ಯಾಹ್ನ, ನೈಟ್. ಹಾಗೆ ನೋಡಿ ಗೈಸ್.
ಆ್ಯಂಡ್ ಹಂಗೆ ಆದ್ಲು ನಾನು ನೋಡ್ದೆ ಡೈಲಿ ಒಂದು ನನಗೆ ಪ್ರೋಗ್ರೆಸ್ ತೋರಿಸ್ತಿದ್ಲು 70.5 ಇದ್ಲು, ಹಂಗೆ ಆಗ್ತಾ ಆಗ್ತಾ 69 1 ವೀಕ್ ನನಗೆ ರಿಸಲ್ಟ್ ಬರಲಿಲ್ಲ. 1 ವೀಕ್ ನನಗೆ ಬೇಜಾರಾಯ್ತು, ಇದೇನಂದ್ರೆ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಹಂಗಾಗತ್ತದು ಇನ್ನು ಜಾಸ್ತಿನೇ ಆಗ್ಬಿಡ್ತೀವಿ 1 ವೀಕ್. ಕೆಲವೊಬ್ರು ಆಗತ್ತೆ, ನಂದು ಅಷ್ಟೇನು ಆಗಲಿಲ್ಲ. ಬಟ್ ಆಗಲಿಲ್ಲ ಅಲ್ಲ, ನಾನು ಹಂಗಂತ ನಾನು ಬಿಡಲಿಲ್ಲ, ಇಲ್ಲ ಮಾಡ್ತೀನಿ ಅಂತ ಮಾಡಿದೆ. ಆಮೇಲೆ ನಾನು 15 ಡೇಸ್ಗೆ ಆಲ್ರೆಡಿ 1-1.5 kg ಕಮ್ಮಿ ಆಗಿದ್ದೆ. 1 ಮಂತಲ್ಲಿ 3 kg ಕಮ್ಮಿ ಆದೆ. ಸೆಕೆಂಡ್ ಮಂತಲ್ಲಿ ಫುಲ್ ಸ್ಟ್ರಿಕ್ಟ್ ಆದ. ಈಗ ಸಣ್ಣ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಸೀರಿಯಸ್ ಆಗಿ ಮಾಡಲೇಬೇಕು ನಾನು ಅಂತ ಸೆಕೆಂಡ್ ಮಂತು 3rd ಮಂತ್ ಫುಲ್ ಸ್ಟ್ರಿಕ್ಟಾಗಿ ಮಾಡಿದೆ. ಏನು ಗುಳ್ಳೆ, ಪಿಂಪಲ್ಸು, ಆ್ಯಕ್ನಿ ಏನು ಬಂದರೂ ಬಿಡಲಿಲ್ಲ, ಮಾಡಿದೆ, ಸಣ್ಣ ಅದೇ. ಆ್ಯಂಡ್ ಇನ್ನೊಂದೇನೆಂದರೆ ಈ ಡೈರಿ ಪ್ರಾಡಕ್ಟ್ಸ್ಗಳನ್ನ ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಈ ಥರ ಪಿಂಪಲ್ಸ್ಗಳು, ಆ್ಯಕ್ನೆ ಮಾರ್ಕ್ಸು, ಪಿಗ್ಮೆಂಟೇಷನ್ ಇವೆಲ್ಲ ಬರೋದು ಸಹಜ, ಏನೂ ಮಾಡೋಕ್ಕಾಗಲ್ಲ, ಅದು ಹೋಗಲ್ಲ. ನೀವು ಅಂದರೆ ನಾವು ಹೀಟಿನ ಪದಾರ್ಥ ಜಾಸ್ತಿ ತಿಂತೀವಿ. ಈಗ ಚಿಕನ್ನು ಹೆವಿ ಪ್ರೋಟೀನ್ ತಿಂತೀವಿ, ಎಗ್ಗು ಕೂಡ ಪ್ರೋಟೀನು, ಅದು ಕೂಡ ತುಂಬಾ ಹೀಟಿನ ಪದಾರ್ಥ ಅಲ್ಲ, ಅದು ತಿಂದಾಗಲೂ ನಮಗೆ ಜಾಸ್ತಿ ಗುಳ್ಳೆಗಳಾಗುತ್ತೆ. ಸೊ ಅದರಿಂದ ಇವಳಿಗೆ ಡೈರಿ ಪ್ರಾಡಕ್ಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಈ ಥರ ಆಗಿದ್ದು ಫೇಸು. ಇವು ಬೇರೆ ಏನೂ ಇಲ್ಲ, ಅಂದರೆ ಏನೋ ಕ್ರೀಮ್ ಹಚ್ಕೊಂಡ್ಲು ಅದರಿಂದ ಆಯಿತು. ಪ್ರಮೋಷನ್ ಎಷ್ಟೋ ಗೊತ್ತಿರೋ, ನೀವು ಅಷ್ಟೊಂದು ಪ್ರಮೋಷನ್ ಮಾಡ್ತೀರಾ, ಅದಕ್ಕೆ ಹಿಂಗಾಗಿದೆ. ನಾನು ಏನು ಪ್ರಮೋಷನ್ ಮಾಡ್ತೀನಿ ನನಗೆ ಗೊತ್ತು, ಹಿಂದ್ಗಡೆ ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ತಿರೋದು. ಸೊ ಅದೆಲ್ಲ ಹಚ್ಕೊಂಡಾಗಿದೆ ಅನ್ನೋದೆಲ್ಲ ಸುಳ್ಳು. ಅವಳಿಗೆ ಅದೇ ಡೈರಿ ಪ್ರಾಡಕ್ಟ್ಸ್ಗಳನ್ನ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಈ ಥರ ಆಗಿದ್ದು. ಆ್ಯಂಡ್ ಅದರಿಂದ ಒಂದು ರೇಂಜಿಗೆ ಬೇಜಾರಾಗಿ ಹೋಗ್ಬಿಟ್ಟಿದ್ಲು ಅಕ್ಕೋ ಅಂತ. ಆಮೇಲೆ ಇನ್ನೊಂದು ಇವಳ್ದೇನಂದ್ರೆ ಗುಳ್ಳೆ ಮುಟ್ಕೊಳ್ಳೋ ಅಭ್ಯಾಸ ಜಾಸ್ತಿ, ಅಂದರೆ ವಿತೌಟ್ ನೋಟಿಸ್ ಮುಟ್ಕೋತಾ ಇರ್ತಾಳೆ. ಅವಳಿಗೆ ಗೊತ್ತೇ ಇರಲ್ಲ ನಾನು ಮುಟ್ಕೋತಾ ಇದ್ದೀನಿ ಅನ್ನೋದು. ನಾವು ಅಬ್ಸರ್ವ್ ಮಾಡಿದಾಗ ಕೈ ಮೇಲೆ ಒಂದು ರಪ್ಪ ಅಂತ ಹೊಡಿತೀವಿ, ಮುಟ್ಕೋಬೇಡ ಅಂತೇಳಿ. ಸೊ ಹಿಂಗೆ ಆದಾಗ ಒಂಚೂರು ಬೇಜಾರು ಮಾಡ್ಕೊಂಡಿದ್ಲು. ಈಗ ಖುಷಿಯಾಗಿದ್ದಾಳೆ, ಸ್ವಲ್ಪ ಹತ್ತಿದ್ದು ಕರೆದಿದ್ದೆಲ್ಲ ಆಯಿತು ಒಂಚೂರು. ಏನೈತಿರೋದೊಂದು ದಿನ ಅಂದ್ಬಿಟ್ಟು ಮತ್ತೆ ತಿನ್ನಕ್ಕೆ ಹಂಗೆಲ್ಲ ತಿನ್ನ ಕೆಲಸ. ಓಕೆ, ಆಮೇಲೆ ಎಕ್ಸಸೈಸ್ ಬಗ್ಗೆ ಬರೋದಾದ್ರೆ ಎಕ್ಸಸೈಸು ಮಾಡ್ತಿದ್ದೆ. ಒಂದು 2 ಮಂತ್ಸ್ ಕರೆಕ್ಟಾಗಿ ಮಾಡಿದೆ ಎಕ್ಸಸೈಸ್ನ. ಬಟ್ ಇಲ್ಲಿವರೆಗೂ ನಾನು ವಾಕ್ ಮಾಡೋದಂತೂ ಬಿಟ್ಟಿಲ್ಲ, ಮಾಡ್ತಾನೇ ಇರ್ತೀನಿ. ಒಂದು 10K ಸ್ಟೆಪ್ಸ್, 15K, ಒಂದು 2 ಮಂತ್ಸ್ 15K ಸ್ಟೆಪ್ಸ್ ಮಾಡ್ತಿದ್ದೆ. ಎಕ್ಸಸೈಸ್, ಮೇನ್ ಎಕ್ಸಸೈಸು ಒಂದಷ್ಟು ಎಕ್ಸಸೈಸ್ ಇತ್ತು, ಅದರಲ್ಲಿ ಮೇನ್ ಎಕ್ಸಸೈಸ್ ಒಂದು 4-5 ಮಾಡ್ತಿದ್ದೆ. ಹಾಗೆ ಮಾಡ್ಕೊಂಡು 11 kg ಸಣ್ಣ ಆಗಿದ್ದೀನಿ. ಹೌದು ಬೇಸ್. ಏನಂದರೆ ಎಕ್ಸಸೈಸ್ನ ನೀವು ಇನ್ ಕೇಸ್ ನೀವು ಸ್ಕಿಪ್ ಮಾಡ್ತೀರಾ ಅಂದರು, ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಬಾಡೀಲಿ ಯಾವುದಾದ್ರು ಒಂದು ಪಾರ್ಟ್ ಸಣ್ಣ ಆಗಬೇಕು ಅಂತ ನಿಮಗಿದ್ರೆ ಆ ಪಾರ್ಟ್ದ ಎಕ್ಸಸೈಸ್ಗಳನ್ನ ನೀವು ಮಾಡೋದ್ರಿಂದ ಜೊತೆಗೆ ಬೇಗ ಕನ್ಸಿಸ್ಟೆಂಟಾಗಿ ರಿಸಲ್ಟು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಬಟ್ ವಾಕ್ನ ಬಿಡೋಕ್ಕೆ ಹೋಗ್ಬಾರ್ದು. ಇವಳು ಅವಾಗ 15,000 ವಾಕ್ ಮಾಡೋಳು, 15,000 ರೌಂಡ್ ಮಾಡೋಳು. ನನಗಂತೂ ಸಾಕಾಗೋಗೋದು. ನಾನೊಂದು 10,000 ಒಳಗಡೆ ಮಾಡ್ತಿದ್ದಿದ್ದು ಅಷ್ಟೇ. ಆಮೇಲೆ ನಾನು ಹೋಯ್ತಾನೆ ಇರಲಿಲ್ಲ, ಹೋಗಿ ನಂಗೆ ನಡೆಯೋಕ್ಕಾಗಲ್ಲ. ನಾನು ಒಂದು 5 ಗಂಟೆ ಕೆಳಗೋದ್ರೆ ಒಂದು 9 ಗಂಟೆಗೆ ಮೇಲೆ ಬರ್ತಿದ್ದೆ. 9 ಗಂಟೆಗೆ ಮೇಲೆ ಬರೋಳು. ಒಂದು 15,000 ಸ್ಟೆಪ್ಸ್ ಮಾಡ್ತಿದ್ಲು ಕಂಟಿನ್ಯೂಸ್ ಆಗಿ. ಜಿಮ್ಗೂ ಹೋದೆ, ನಂಗೆ ಜಿಮ್ ಯಾಕೋ ಸರಿ ಅನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದು ಜಿಮ್ಮದು ಡ್ರಾಬ್ಯಾಕ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೆಂಗೆ ಅಂತಂದರೆ ಹೋಗ್ತಾನೆ ಇರಬೇಕು, ಬಿಟ್ಟರೆ ಮತ್ತೆ ನಾವು ಹೆಂಗಿದ್ವೋ ಹಂಗೆ ಊದ್ಬಿಡ್ತೀವಿ. ಯಾವುದೇ ಒಂದಾಗಲಿ ನಮ್ಮ ಮಾಡಿ ಬಿಡಬಾರ್ದು. ನಮ್ಮ ಬಾಡಿಗೆ ನಾವು ಏನು ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀವಲ್ಲ, ನಮ್ಮ ಬಾಡಿ ಸೂಟ್ ಆಗಿಬಿಟ್ಟಿರುತ್ತೆ. ನಾವು ಅದ್ರಲ್ಲಿ ಒಂದೇನ ಕಟ್ ಮಾಡಿದ್ರೆ ಮತ್ತೆ ನಾವು ಹೆಂಗಿರ್ತೀವೋ ಹಂಗೆ ಆಗೋಗ್ಬಿಡ್ತೀವಿ. ಸೊ ನಾವು ಅದನ್ನು ಮೇಂಟೈನ್ ಈಗ ಮಾಡಿದ್ದೀವಿ, ಈಗ ಇವ್ರು ಸಣ್ಣ ಆಗೋಳೆ ಅಂದರೆ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ ಮತ್ತೆ ಹಂಗೆ ಊದ್ಕೊಂಡ್ಬಿಡ್ತಾರೆ ಯಾರೇ ಆಗಲಿ. ಸೊ ಇದಿಷ್ಟು ಇವಳ ಡಯೆಟ್ನ ಕತೆ ಅಷ್ಟೇ. ನನಗೆ ಇನ್ಸ್ಟಾಗ್ರಾಮಾಗ ಎಷ್ಟೊಂದು ಜನ ಚಾಟ್ ಕಳಿಸಿ ನಿಮ್ಮ ಕೋಚ್ ಬಗ್ಗೆ ಹೇಳಿ ಅಂತೆಲ್ಲ ಅಂದರೆ ನನಗೆ ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅಲ್ಲಿಗೂ ಒಂದು ಚಾನಲ್ ತೆಗೆದೆ, ಅದೇನದು ಬ್ರಾಡ್ಕಾಸ್ಟ್ ಚಾನಲ್. ನನಗೆ ನಾನು ಮೇಂಟೈನ್ ಮಾಡ್ತಿಲ್ಲ ಅಲ್ಲ ಅಂದ್ಕೊಂಡು ಆಮೇಲೆ ಸ್ಟಾಪ್ ಮಾಡಿದೆ. ಈಗ ನೆಕ್ಸ್ಟಿಂದ ನಾನು ಅಕ್ಕ ಇಬ್ಬರು 10 days ಚಾಲೆಂಜ್ ಮಾಡೋಣ ಅಂದ್ಕೊಂಡ್ವಿ. ನನಗೆ ಏನಂದರೆ ಎಲ್ಲ ಮಾಡ್ತೀನಿ, ಮಾಡಲ್ಲ ಅಂತೀನಿ, ನನಗೆ ಫುಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲ ನೀನು ಸಣ್ಣನೇ ಅದಿ, ಏನಂದರೆ C-section ಆಗಿದ್ರಿಂದ ಹೊಟ್ಟೆ ಕರ್ಗಿಸ್ಬೇಕಂತೆ. ಬಟ್ ಅದೇನು ನಾನೇನು ಮಾಡೋದ್ನಲ್ಲ ಅದನ್ನು ಇವ್ರು ಮಾಡ್ಬೇಕು. ಹಂಗೆ ಮಾಡಿದ್ರೇ ರಿಸಲ್ಟ್ ಬರೋದು. ವಾಕ್ ಚೆನ್ನಾಗಿ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಫುಡ್ಡು ಲಿಮಿಟ್ ಇದ್ರೂ ಪರವಾಗಿಲ್ಲ, ವಾಕ್ ಮಾಡಬೇಕು ಅಷ್ಟೇ. ವಾಕ್ ಮಾಡೋದು. ಬಟ್ ನಂದು ಫುಲ್ ಅಪ್ಪರ್ ಬಾಡಿಯಿಂದ ಲೋಯರ್ ಬಾಡಿವರೆಗೂ ಫುಲ್ ಕಂಪ್ಲೀಟ್ ಇಳಿದೋಗೈತೆ ನಂದು. ಹೌದು, ಅವಳದು ಜೀನ್ಸ್ಗಳೆಲ್ಲ ನಾನು ನೋಡ್ತಿದ್ದಾನೆ. ಈಗ 13 ಅಕ್ಕ ನನಗೆ ಪ್ಯಾಂಟ್ ಕೊಡೋಕೆ ನಿಂದು ಅಂತೇಳಿ 28 ಆಗ್ತಿದೆ ಇವಾಗ. 32 ಇತ್ತು ಅವಳ ಪ್ಯಾಂಟ್ ಸೈಜು, 30 ಆಗಿದೆ ಇವಾಗ. ಈಗ 28 ಅಂದರೆ ತೈಸಿಂದ 28 ಆಗಲ್ಲ. 30 ನಂದು ಪ್ಯಾಂಟ್ ಇಸ್ಕೊಂಡು ಹಾಕೋತಾ ಇರ್ತಾಳೆ, ಅಕ್ಕ ಕೊಡೋಕೆ ಪ್ಯಾಂಟು ಅಂತೇಳಿ. ಅಷ್ಟೇ ಗೈಸ್, ಖುಷಿ ಆಯಿತು. ಇವಾಗ ನಾನು ಎಲ್ಲ ಥರದ ಬಟ್ಟೆ ಹಾಕೋಬೋದು.
ಸಖತ್ತಾಗಿ ಮಾಡಿದ್ಲು. ಪರವಾಗಿಲ್ಲ ನಮ್ಮ ಪಿಂಕಿ. ಅಂದರೆ ಯೂಶ್ವಲಿ ಏನಂದರೆ ಉಡಾಫೆ ಜಾಸ್ತಿ, ಅಂದರೆ ಹೋಗಕಾಯ ಬಿಡಕಾಯ ಮಾಡಕ್ಕ ಅನ್ನೋ ಬುದ್ಧಿ ಇದ್ದಿದ್ದು. ಬಟ್ ಈ ರೇಂಜಿಗೆ ಬದಲಾವಣೆ ಅಂತ ನಾನೇ ಒಂದು ನಿಮಿಷ ಶಾಕ್ ಆದೆ. ಬಟ್ ಚೆನ್ನಾಗಿತ್ತು ಟ್ರಾನ್ಸ್ಫಾರ್ಮೇಷನ್ ಜರ್ನಿ. ಸುಮ್ಮನೆ ಓತ್ಲ ಹೊಡ್ಕೊಂಡು ಮಾಡೋದಕ್ಕೂ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡೋದು. ಇದೇ ಒಂದು ವರ್ಷದಿಂದ ಓತ್ಲ ಹೊಡ್ಕೊಂಡು ಮಾಡಿದ್ದಲ್ಲ ನಾನು. ಅವಳು ಏನೇನು ಗೈಸ್, ಸಂಜೆ ಆಯಿತು ಅಂದರೆ ಅಕ್ಕ ಫಿಶ್ ತಿನ್ನಕ್ಕೆ ಹೋಗೋಣ, ಅಕ್ಕ ಇದು ಬೇಕ್ರಿಗೆ ಹೋಗೋಣ, ಇಲ್ಲ ಇದು ತಿನ್ನೋಣ, ಏನು ಹನಿ ಕೇಕ್ ತಿನ್ನೋಣ ಅಕ್ಕ, ಬಬ್ಸ್ ತಿನ್ಕೊಬರೋಣ ಅಕ್ಕ ಅನ್ಕೊಂಡು ಹೋಯ್ತಿದ್ಲು. ಅಂದರೆ ಮಾಡೋಳು ಅದ್ರ ಜೊತೆಗೆ 4 ಗಂಟೆಯಿಂದ 6 ಗಂಟೆವರೆಗೂ ಜಿಮ್ಗೆ ಹೋಗ್ತಿದ್ದೆ. ಆಮೇಲೆ ಫೋನ್ ಹಾಕ್ತಿದ್ದೆ, ಅಕ್ಕ ಕೆಳಗೆ ಬಕ್ಕ ಬೇಕ್ರಿಗೆ ಬರೋಣ ಅಂತ. ಅಷ್ಟೇ. ಆಮೇಲೆ ಸ್ಟ್ರಿಕ್ಟಾಗಿ ಮಾಡಿದ್ದು ಈ ವರ್ಷದಲ್ಲಿ. ಸೊ ನೋಡಿದ್ರಲ್ಲ ಗೈಸ್, ಅಂದರೆ ಅವಳದು ಏನೇನು ಫುಡ್ದು ಅವಳು ಏನೇನು ತಿಂತಿದ್ಲು ಅನ್ನೋದು ನಾನು ನಿಮಗೆ ಫೋಟೋಸ್ಗಳು ಹಾಕಿರ್ತೀನಲ್ಲ, ನೀವು ಅದರಲ್ಲಿ ನೋಡ್ಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ತೀರಂದರೆ ಸ್ಟಾರ್ಟ್ ಮಾಡಿ ಅಂದರೆ ಒಬ್ಬೊಬ್ಬರು ಬಾಡಿ ಮೇಲೆ ಒಂದೊಂದು ರೀತಿ ಡಿಪೆಂಡ್ ಆಗುತ್ತೆ. ಸೊ ನೀವು ತುಂಬ ಹೆವಿ ವೆಯ್ಟ್ ಇದ್ದರೆ ಸ್ವಲ್ಪ ವಾಕು ಎಕ್ಸಸೈಸ್ನ ಜಾಸ್ತಿ ಮಾಡಿ, ಫುಡ್ಡೂ ಅಷ್ಟೇ ಸ್ವಲ್ಪ ಲಿಮಿಟ್ ಮಾಡಿ. ನೀವು ನಾರ್ಮಲಾಗಿ ಇವಳಷ್ಟೇ ಇದ್ದು ನೀವು ಮಾಡ್ತಿದ್ದೀರಾ ಅಂತಂದರೆ ಅದೇ ಫುಡ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ. ಈಗ 100 ಗ್ರಾಮ್ ಇವಳು ವೆಯ್ಟಿಗೆ 250 ಗ್ರಾಮ್ ತಿಂತಿದ್ದಾಳೆ ಅಂತ ಇವಳು ವೆಯ್ಟಿಗೆ ನೀವು ಅವಳಿಗಿಂತ ಸಣ್ಣ ಇದ್ದೀರಾ ಅಂದರೆ ಅದರಲ್ಲಿ ಒಂದು 50 ಗ್ರಾಮ್ಸ್ನ ಇಳಿಸ್ಬೇಕು. ಅವಳಿಗಿಂತ ಜಾಸ್ತಿ ಇದ್ದೀರಾ ಒಂದು ಗೂಗಲ್ ಮಾಡಿ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಎಲ್ಲ ತೋರಿಸುತ್ತೆ. ಆ್ಯಂಡ್ ಎಕ್ಸಸೈಸ್ ಅಂತ ಬಂದರೆ ನಿಮ್ಮ ಬಾಡಿ ಏನು ಕರಗಿಸ್ಬೇಕೋ ಆ ಪಾರ್ಟ್ಗೆ ಎಕ್ಸಸೈಸ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಆಮೇಲೆ ವಾಕ್ ಮಾತ್ರ ಬಿಡಬಾರ್ದು, ಕನ್ಸಿಸ್ಟೆಂಟಾಗಿ ವಾಕ್ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಸೊ ಅಷ್ಟೇ ಗೈಸ್, ದಿಸ್ ಈಸ್ ದ ಇನ್ಸ್ಪಿರೇಷನಲ್ ಸ್ಟೋರಿ. ನಾನು ಅಂತ ಫಿಟ್ಟು ಫುಲ್ ಎಲ್ಲ 6 ಪ್ಯಾಕ್ ಅಷ್ಟೆಲ್ಲ ಆಸೆ ಇರಲಿಲ್ಲ ನನಗೆ, ಸಣ್ಣ ಆಗಬೇಕಿತ್ತು ಅದಷ್ಟೇ. ಖುಷಿ ಆಯ್ತಾ? ಖುಷಿ ಆಯ್ತು. ಇವಾಗ ನಾನು ಎಲ್ಲ ಬಟ್ಟೆ ಹಾಕೋಬೋದು. ಏನು ಈಗ ಇಂಥ ಇಷ್ಟಪದಳು ಇಂಥ ಬಟ್ಟೆ ಹಾಕೋತಾಳ ಅಂದವರು ಅದಾರೆ. ಈಗ ಅನ್ಲಿ ಅವರೆಲ್ಲ ಈಗನ್ರಿ ನಾನಂದೇನೆ ಈಗಂದ್ರೆ ಯಾಕಂದ್ರೆ ನಾನು ಅಂದರಿಗೆ ಹೇಳ್ತೀನಿ. ನಾನೆಲ್ಲ ನಾನು ಇನ್ನೊಂದು ತೆಗಿತೀನಿ, ಈ ಬಟ್ಟೆ ಹಾಕೊಳ್ರಿ ಆ ಬಟ್ಟೆ ಹಾಕೊಳ್ರಿ. ನಾನು ಯಾರಿಗೂ ಏನೋ ನಮ್ಮ ಮನೆಯಾಗ ಯಾರಿಗೂ ಏನು ಅನ್ನಂಗಿಲ್ಲ. ನಮ್ಮ ಅಣ್ಣನೂ ಯಾರಿಗೂ ಏನು ಅನ್ನಲ್ಲ. ಅಣ್ಣ ಒಂಚೂರು ಅಂತಾನೆ ಅಷ್ಟೇ. ಇವಾಗ ಎಲ್ಲ ಬಟ್ಟೆ ಹಾಕೋಬೋದು, ಎಲ್ಲ ಥರನೂ ಇರ್ಬೋದು. ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡ್ಯಾರ ಅವರಿಗೆ ಏನಾದ್ರು ಏನಂತಾರೆ ನನ್ನ ಬಗ್ಗೆ ಮಾತಾಡೋದ್ರಿಗೆ ಇದೇ ಆನ್ಸರ್. ಇದೇ ಆನ್ಸರ್ ಅಷ್ಟೇ. ಯಾರು ಅವಳನ್ನ ಡುಮ್ಮಿ ಹಂಗೋಳು ನೋಡು ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಇದೇ ಆನ್ಸರು. ಆ್ಯಂಡ್ ಪಿಂಪಲ್ಸು ನೀವು ನೋಡ್ತಿರ್ಬೋದು ತುಂಬಾ ಲೈಟ್ ಆಗಿದೆ ಗೈಸ್. ಆದಷ್ಟು ಬೇಗ ಅದನ್ನು ಹೋಗಿಸ್ಕೊಂಡು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅದನ್ನು ಹಾಕ್ತೀನಿ ಅಷ್ಟೇ. ಸೊ ಅಷ್ಟೇ, ಇವಳೇ ಇವಾಗ ನಮ್ಗೊಂಥರ ಇನ್ಸ್ಪಿರೇಷನ್ ಎಲ್ಲದಕ್ಕೂ ಸಣ್ಣ. ನಾವು ಆಮೇಲೆ ಲಿಖಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವ್ರಿಗೆ ನಾನು ಧನ್ಯವಾದಗಳು ಲಿಖಿತ್ ಅವ್ರೆ. ಇಲ್ಲ ಅಷ್ಟೊಂದೇನಿಲ್ಲ. ಅವ್ರ ಪಾಪ ಮೆಸೇಜ್ ಮಾಡ್ತಾರೆ, ನನಗೇನ್ರಿ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಮೆಸೇಜ್ ಬರ್ತಾ ಇದೆ ಅಂತ. ಅವ್ರಿಗೆ ಫುಲ್ಲು ಕೆಲವೊಬ್ರು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಕಾಲ್, ಅಂದರೆ ಈಗ ಅವ್ರ ಮದುವೆ ಟೈಮಲ್ಲಿ ಮೆನ್ಷನ್ ಮಾಡಿದವರು ಇವರು ಇರ್ತಾರಲ್ಲ, ನಾರ್ಮಲ್ ಮೆಸೇಜ್ ಡೈರೆಕ್ಟ್ ತಗೊಂಡಿರತ್ತಲ್ಲ, ಕೆಲವೊಂದು ಕಾಲೇ ಬಂದ್ಬಿಡುತ್ತೆ. ಪಾಪ ಸಡನ್ನಾಗಿ ಎತ್ತಿದಾರೆ, ಒಬ್ರು ಫೋನು ಎತ್ತಿದ್ರಂತೆ. ಅವ್ರು ಯಾರೋ ಹುಡುಗಿ ಪ್ಲೀಸ್ ಸರ್ ನಂಗೆ ಹೆಲ್ಪ್ ಮಾಡಿ ಅಂತ ಅವ್ರು ನನಗೆ ಸಿಕ್ಕಾಗೆಲ್ಲ ಹೇಳ್ತಿದ್ದಾರೆ, ನೀವು ಒಂದು ವಿಡಿಯೋ ಹಾಕಿದ್ರಿ ನನ್ನ ಕಸಿನ್ವರೆಗೂ ತಲುಪೈತಾ ಇದು ಅಂತೆಲ್ಲ ಹೇಳ್ತಿದ್ರು. ಖುಷಿ ಆಗುತ್ತೆ. ಅವ್ರಿಗೆ ಮೆಸೇಜ್ ಮಾಡಿ ಅವ್ರು ಹೇಳ್ತಾರೆ. ಆ್ಯಂಡ್ ಗೆಸ್ ನಾವು ಅವ್ರಿಗೆ ನಿಜ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಲಿಖಿತ್ ಅವ್ರಿಗೆ. ನಾವು ಸುಮ್ಮನೆ ಅವಳು ಅವತ್ತು ಬರ್ಸ್ಕೋಬೇಕು ಅಂತೇನಿಲ್ಲ, ಅವ್ರು ಕುಂಡಿಸ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಅವಾಗ ಅಂದ್ಕೊಂಡೆ ಒಂದ್ಸಲ, ಕೋಣನ ಮುಂದೆ ಕಿನ್ನರಿ ಬಾರಿಸ್ತಾರೆ, ಹೋಗೋಳು ಎಲ್ಲಿ ಮಾಡ್ತಾರೆ. ಇಲ್ಲ, ಅವ್ರು ಹೇಳಿದ್ರಿಂದ ಅರ್ಧ ನಾನು ಸ್ಟ್ರಿಕ್ಟಾಗೂ ಸ್ಟಾರ್ಟ್ ಮಾಡಿದೆ. ಹೌದು, ಅವರು ಅವತ್ತಿನ ದಿನನೇ ಅವ್ರು ಗ್ರೂಪು ಕ್ರಿಯೇಟ್ ಮಾಡಿಸಿದ್ರು, ನಾಳೆಯಿಂದ ನೀವು ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೆ ರಂಜಿತಾ ಮಾಡೇ ಮಾಡ್ತೀವಿ ಅಂತ ಹೆಸರಿಟ್ಟಿದ್ಲು. ಮಾಡಾಯ್ತು ರಂಜಿತಾ ಅಂತ ಹೇಳ್ತೀನಿ. ಓಕೆ, ಸೊ ದಟ್ಸ್ ಆಲ್ ಗೈಸ್. ನೀವು ಅಷ್ಟೇ ತಡಿ ನನಗೆ ಇದು ಒಂದು ವಿಡಿಯೋ ಮಾಡಿದ್ದೆ, ಮುಖದಲ್ಲಿ ಏನಿದೆ ಅದಕ್ಕೆ ಎಷ್ಟೊಂದು ಜನ ಅಳ್ಬೇಡಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ನಂಗೆ ಬೇಜಾರಾಗಿತ್ತು, ಅದಕ್ಕೆ ಹತ್ತಿದ್ದೆ ಅಷ್ಟೇ. ಕೆಲವೊಬ್ರು ಅದನ್ನು ಫೇಕು ಅನ್ಕೊಂಡಾರೆ. ಯಾವ ಫೇಕ್ ಇಲ್ಲ, ಯಾವ ಮಣ್ಣಿಲ್ಲ. ಅವತ್ತು ನನಗೆ ಬೇಜಾರಾಯಿತು, ಅದಕ್ಕೆ ಹತ್ತೆ ಅಷ್ಟೇ. ಆಮೇಲೆ ಯಾರೋ ಅಂದರು, ಒಂದಿಬ್ರು ನನಗೆ ಮೆಸೇಜು ಬಂದಿತ್ತು, ಕಂಟೆಂಟ್ಗೋಸ್ಕರ ಅಳ್ತಾರೆ ಇವರು ಹಂಗೆ ಹಿಂಗೆ ಅಂತ. ಕಂಟೆಂಟ್ಗೆಲ್ಲ ಮರ್ಯಾದೆ ತಗೊಳ್ಳೋಂಥ ಜನ ಅಲ್ಲ ನಾವು. ನಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಟ್ರಾನ್ಸ್ಪರೆಂಟಾಗಿ ತೋರಿಸ್ತೀವಿ ಕ್ಯಾಮ್ರಲ್ಲಿ ಅಷ್ಟೇ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ನಮ್ಮ ವ್ಲಾಗ್ಸ್ಗಳೇ ಆಗಲಿ ಎಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾವು ಒಂದು ರೆಡಿ ಆಗಲ್ಲ, ಏನಿಲ್ಲ, ಹೆಂಗಿರ್ತೀವೋ ಹಂಗೆ ಬರ್ತೀವಿ, ಹೆಂಗಿದ್ದೀವೋ ಹಂಗೆ ಮಾಡ್ತೀವಿ ವೀಡಿಯೋನ. ಸೊ ನಾವು ಆದಷ್ಟು ನಾವು ನ್ಯಾಚುರಲಾಗಿ ನಾವು ಹೇಗಿದ್ದೀವಿ ಹಂಗೆ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಏನೋ ಅದಕ್ಕೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ನಾವು ಅಳೋದ್ರಿಂದ ಕಂಟೆಂಟ್ ಓಡುತ್ತೆ, ಅವೆಲ್ಲ ಏನೂ ಇಲ್ಲ. ನನಗೇನೋ ಒಂದು ಬೇಜಾರಾಯ್ತಪ್ಪ, ಇಲ್ಲ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅದನ್ನು ಅಂತ ಅನಿಸ್ತು, ಆವಾಗ ನಾನು ಅದನ್ನು ಹಂಚ್ಕೊಂಡಿರ್ತೀನಿ.
ಆ್ಯಂಡ್ ಇವಳೇ ಆಗಲಿ ಅವತ್ತು ನಾನು ಏನು ಅಳುಪಳು ಏನೂ ಇಲ್ಲ ಸುಮ್ಮನೆ ಇಲ್ಲ, ನನಗೆ ಯಾರೋ ಹಿಂಗೆಲ್ಲ ಕಮೆಂಟ್ ಮಾಡ್ತಿದ್ರೆ ಹಿಂಗೆ ಮಾಡಬೇಡಿ ಅವಳು ಬೇಜಾರಾಗುತ್ತೆ ಅಂತ ಹಿಂಗೆ ತೋರಿಸ್ದೆ ಅಷ್ಟೇ. ಅದ್ರ ಹಿಂದೇನು ಮನೇಲಿ ಡಿಸ್ಕಷನ್ ಆಗಿತ್ತು. ಅದ್ರ ನೈಟ್ ನಾನು ಮೆಸೇಜ್ ನೋಡಿ ಯಾರ್ದೋ ಒಬ್ಬ ಕಮೆಂಟ್ ಮಾಡಿದ್ದ, ಅವ್ರು ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ ನಾನು, ಫುಲ್ ಬ್ಯಾಡ್, ಓ ಯಾಕಾಗಿದೆ ಗೊತ್ತು ಹಂಗೆ ಹಿಂಗೆ ಅಂತ. ತುಂಬಾ ನೆಗೆಟಿವ್. ಬರೀ ಯೂಟ್ಯೂಬಲ್ಲಿ ಮಾಡೋದಲ್ದೆ ಇನ್ಸ್ಟಾಗ್ರಾಮಲ್ಲೂ ಬಂದ್ ಮಾಡಿದ್ದ, ಬ್ಲಾಕ್ ಮಾಡಿದ್ದೆ ನಾನು. ಅದು ಬೇಜಾರಾಗಿತ್ತ. ಆಮೇಲೆ ಇವ್ರ ಹತ್ರ ಹೇಳ್ಕೊಂಡಿದ್ದೆ, ರಾಧಾನು ಇದ್ಲು, ಇವರೆಲ್ಲ ಅಂದರೆ ನಂದು ಫುಲ್ ಹೆವಿ ಕ್ಲಿಯರ್ ಸ್ಕಿನ್, ಯಾವತ್ತೂ ಒಂದು ಡಾಟು ಇರಲಿಲ್ಲ. ಸಡನ್ನಾಗಿ ಹಿಂಗಾಯ್ತಲ್ಲ, ಆ ಕಮೆಂಟ್ಸ್ ನೋಡಿ ಅರ್ಧ ಬೇಜಾರಿತ್ತು. ಅವಾಗ ಕೇಳಿದ್ರಲ್ಲ, ಅದರಿಂದ ಒಂದು ಸ್ವಲ್ಪ ಬೇಜಾರಿತ್ತು. ಆಮೇಲೆ ನನಗೆ ನನ್ನ ಫ್ರೆಂಡ್ಸು, ನನ್ನ ಕ್ಲೋಸಲ್ಲಿರೋರು, ಅಂದರೆ ಈ ಅಕ್ಕನ ಫ್ರೆಂಡ್ಸು, ನಮ್ಮ ಅಣ್ಣನ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಮೆಸೇಜ್ ಮಾಡಿದ್ರು, ಬಿಡು ಯಾಕೆ ತಲೆ ಕೆಡಿಸ್ಕತಿ ಹಂಗ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಎಷ್ಟು DM ಅಂದರೆ ಹೇಳೋಕ್ಕಾಗಲ್ಲ, ಹತ್ರ 1,000 ಜನ ಮಾಡ್ಯಾರಕ್ಕ. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬೇಜಾರಾಗಬೇಡಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್. ಯಾಕೆ ಮಗನ್ ಒಂದು ಸ್ವಲ್ಪ ನೋಡಿಲ್ಲಿ, ಒಂದು ಸ್ವಲ್ಪ ಮಾತಾಡಿ, ಬ್ಲಾಗ್ ಮಾಡಕತ್ತೀನಿ, ಮಾತಾಡು ಇಲ್ಲಿ ನೋಡಿ. ಹೇಳ್ತೀನಿ, ಒಂದು ಹೇಳ್ಬಾರ್ದು, ತಡಿ, ಒಂದು ನಿಮಿಷ ತಡಿ. ನಾ ಇಲ್ಲಿ ನೋಡಿಲ್ಲಿ ನಮ್ಮ ಯುಕ್ತಗೆ ಭಾಳ ಅಂದರೆ ಭಾಳ ಕೆಮ್ಮಾಗೈತೆ ಐಸ್ ಕ್ರೀಮ್ ತಿಂದು. ಯುಕ್ತ, ನಾನು ಎಷ್ಟು ದಪ್ಪ ಇದ್ದೀನಲ್ಲ, ಮತ್ತೆ ಯಾಕೆ ಸಣ್ಣ ಅದೇ? ನಾನು ಡೇಟ್ ಮಾಡಿ ಅಲ್ಲ, ನಾನು ಯಾವ್ದಾವ್ದು ಎಕ್ಸಸೈಸ್ ಮಾಡ್ತಿದ್ದೆ, ಬರೀ 3 ಎಕ್ಸಸೈಸ್ ತೋರ್ಸಮ್ಮ. ಓನ್ಲಿ 3 ಎಕ್ಸಸೈಸ್ ತೋರ್ಸು. 1 2 3 4 ಹಾಂ, ನೆಕ್ಸ್ಟ್ ಅವ್ಳು 10 ಆಗೋವರೆಗೂ ಸ್ಟಾಪ್ ಮಾಡಲ್ಲ. 9 10. ಹಾಂ, ನೆಕ್ಸ್ಟ್ ಏನು ಮಾಡ್ತಿದ್ದೆ? 10 ಆದಮೇಲೆ ಗೊತ್ತಿಲ್ಲ. ರೆಸ್ಟ್. ಮಲ್ಕೊಂಡು ಮಾಡೋಳಲ್ಲ, ಮಲ್ಕೊಂಡು ಮಾಡ್ತಿದ್ಲಲ್ಲ, ಇನ್ನೊಂದು ಎಕ್ಸರ್ಸೈಸ್ ತೋರಿಸೋಳು. ಮಲ್ಕೊಂಡು ಮಾಡ್ತೀನಿ. ಎಕ್ಸರ್ಸೈಸ್ ಮಾಡಿ ಬೇರೆ ನೀನು ಮಾಡ್ತೀನಿ. ಬೇರೆ ಯಾವ್ದು ಎಕ್ಸಸೈಸ್ ಮಾಡ್ತಿದ್ದೆ ನಾನು? ತೋರಿಸು. ಹಾಂ, ಪುಷಪ್ಸ್, ಗೋಡೆ ಪುಷಪ್ಸ್, ಇದು ವಾಲ್ ಪುಷಪ್ಸ್. ಹಾಂ, ನೆಕ್ಸ್ಟ್ ಹಿಂಗೆ ಮಾಡ್ತಿದ್ನಾ? ನೆಕ್ಸ್ಟ್ ಅಷ್ಟೇ. ಈಗ ಅತ್ತೆ ಚೆನ್ನಾಗಾಗೋಳ ನೋಡಕ್ಕೆ. ನಮ್ಮ ಯುಕ್ತ ನನಗೆ ಹೆಂಗಂತಿದ್ಲು ಅಂದರೆ, ಯುಕ್ತ ಚೆನ್ನಾಗಿ ಊಟ ಮಾಡ್ಬೇಕಮ್ಮ, ಚೆನ್ನಾಗಿ ಊಟ ಮಾಡಿದ್ರೆ ದಪ್ಪ ಕಾಣಿಸ್ತಾರೆ ಅಂದಾಗ, ಪಿಂಕಿ ಥರ ದಪ್ಪ ಆಗ್ತೀನಾ ಅಂತಿದ್ಲು. ಯುಕ್ತ ಮುಖಕ್ಕೆಲ್ಲ ಮೇಕಪ್ ಮಾಡ್ಕೋಬೇಡ ಯುಕ್ತ ಅಂದರೆ, ಪಿಂಕಿ ಥರ ಪಿಂಪಲ್ಸ್ ಆಗುತ್ತಾ ಅಂತಿದ್ಲು. ನಮ್ಮ ಯುಕ್ತ ಎಷ್ಟು ಇನ್ಸ್ಪಿರೇಷನ್ ತಗೊಂಬಿಟ್ಟಾಳ ನನ್ನ, ಅಲ್ಲ ಯುಕ್ತ? ಇದು ನಾನು ಲಿಖಿತ್ ಅವ್ರ ಹತ್ರ ಬರ್ಸ್ಕೊಂಬಂದಿದ್ದು ಫುಡ್ ಚಾರ್ಟ್. ಇದು ನೋಡಿ ಹೆಂಗೆ ಈಚಿದ್ರು ಅವ್ರು, ಅವತ್ತು ಕುತ್ಕೊಂಡು ಹಿಂಗೆ ಆಯಿತು. ಇದನ್ನು ಬರೆದು 4 months ಅಷ್ಟೆ. ಈ ವ್ಲಾಗ್ ಮೂಲಕ ನಿಮ್ಗೇನಾದರೂ ಯೂಸ್ ಆಗುತ್ತೆ ಅಂತಂದರೆ ದಯವಿಟ್ಟು ಅದರಲ್ಲಿ ಏನೇನು ನಾವು ನೋಡಿ ಫುಡ್ ಚಾರ್ಟ್ಗಳನ್ನ ಹಾಕಿದ್ದೀನಿ, ಸೊ ನೀವು ಅದನ್ನೇ ಫಾಲೋ ಮಾಡಿ, ಬೇರೆ ಏನು ಎಕ್ಸ್ಟ್ರಾ ಬೇಡ. ನೀವೇನಾದರೂ ವೆಜಿಟೇರಿಯನ್ಸ್ ಆಗಿದ್ರೆ ಸೊಪ್ಪು ಕಾಳು ಅಂಥವನ್ನ ತಿನ್ನಿ, ಪಲ್ಯಗಳನ್ನ ಮಾಡ್ಕೊಂಡು ತಿನ್ನಿ. ಇಲ್ಲ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಫಿಶ್ನ ಆ್ಯಡ್ ಮಾಡ್ಕೋಬೋದು, ಚಿಕನ್ ಆ್ಯಡ್ ಮಟನ್ ತಿನ್ನಬೇಡಿ, ಚಿಕನ್ ಆ್ಯಡ್ ಮಾಡ್ಕೋಬೋದು, ಮೊಟ್ಟೆ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ವೆಜಿಟೇರಿಯನ್ಸ್ ಆಗಿದ್ದರೆ ಪನ್ನೀರ್ ಆ್ಯಡ್ ಮಾಡ್ಕೋಬೋದು, ಸೋಯಾ ಆ್ಯಡ್ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಹೈ ಪ್ರೋಟೀನು. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿದೆ. ಆಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸಿದ್ರೆ ತಿನ್ನಬೇಡಿ, ಯೋಗರ್ಟ್ ತಿನ್ನಿ. ಆ್ಯಂಡ್ ಟೀ ಕುಡಿಬೇಕು ಅನ್ಸಿದ್ರೆ ಬ್ಲ್ಯಾಕ್ ಕಾಫಿ ಕುಡೀರಿ, ಗ್ರೀನ್ ಟೀ ಕುಡೀರಿ. ತೀರಾ ನಮ್ಮ ಉತ್ತರ ಕರ್ನಾಟಕದ ಥರ ನಂತರ ಟೀ ಅಡಿಕ್ಷನ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಟೀ ಕುಡ್ಕೊಂಡು ಡಯಟ್ ಮಾಡಿ. ಇವಳು ಟೀನ ಬಿಟ್ಟಿಲ್ಲ ಗೈಸ್, ಟೀ ಕುಡ್ಕೊಂಡು ಡಯಟ್ ಮಾಡ್ತಾಳೆ ಅಷ್ಟೇ. ಏನಾದ್ರು ಜಾಸ್ತಿ ಮಾತಾಡೋಣ? ಇಲ್ಲ ಏನಿದ್ದಾಳೆ ಅಷ್ಟೇ ಮಾತಾಡಿದ್ಯಾ. ಸೊ ಅಷ್ಟೇ ಗೈಸ್, ದಟ್ಸ್ ಆಲ್ ಫಾರ್ ದ ಡೇ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೇನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆ ಕಮೆಂಟ್ಸ್ನ ಓದ್ಬಿಟ್ಟು ಬೇಕಾದ್ರೆ ಅದಕ್ಕೆ ಆನ್ಸರ್ ಮಾಡುವ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ, ಲೈಕ್ ಆಲ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ ಹೇಳಲ್ಲ, ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲವ್ ಯು ಆಲ್, ಬಾಯ್. 10 days ಚಾಲೆಂಜ್ ಬಗ್ಗೆ ಹೇಳು. ಅಂದ್ಕೊಂಡಿದ್ದೀವಿ ಗೈಸ್. ನಾನು 59.40 ಇದ್ದೆ, ಈಗ ನಾನು 60 ಆಗಿದ್ದೀನಿ. ಅಂದರೆ ಹೆಚ್ಚು ಕಮ್ಮಿ ಅರ್ಧ kg ಹೆಚ್ಚು ಕಮ್ಮಿ ಆಗ್ತಿರತ್ತೆ. 60ಇಂದ ಸ್ಟಾರ್ಟ್ ಮಾಡ್ತೀನಿ. ನೀನು 57 56? ನನಗೆ 56.90 ಇದ್ದೀನಿ ಗೈಸ್, ಬೆಳಗ್ಗೆ ಚೆಕ್ ಮಾಡಿದಾಗ. ಇನ್ನು ಸ್ವಲ್ಪ ತಿರ್ಗಾಡೋದೈತೆ, ಎಲ್ಲ ತಿರ್ಗಾಡ್ಕೊಂಬಂದು ನೀನು 57, ನಾನು 60ಇಂದ ಸ್ಟಾರ್ಟ್ ಮಾಡ್ತೀನಿ. ಆಯಿತು, 10 ದಿನ ಚಾಲೆಂಜ್ ತೊಗೋತೀವಿ, ಫುಡ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಆಯಿತು, ಅದನ್ನು ಮಾಡ್ಬಿಡೋಣ. ಫುಡ್ ಕಂಟ್ರೋಲ್, ಡಯಟ್ ಅಂತ ಹೇಳ್ತಿಲ್ಲ ನೋಡಿ. ಆಯಿತು, ಡಯಟೇ ಮಾಡೋಣ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಎಷ್ಟು 56 ಇದ್ದೀನಲ್ವ ಇವಾಗ, ಸೊ ನಾನು 54 ಆಗ್ತೀನಿ. 53 ಇಲ್ಲ 54 ಆಗ್ತೀನಿ. ನೀನು 58 ಆಗ್ತದೆ. 50 ಇನ್ನೊಂದು 2 kg. ನನ್ನ ಹೈಟಿಂಗ್ ನಂಗೆ ಕರೆಕ್ಟ್ ಇದೀನಿ. ನಾನು 5.5 60 kg. ನಾನು ಕರೆಕ್ಟ್ ಆಗಿದ್ದೀನಿ. ಹೊಟ್ಟೆ ಒಂದು ಕರಗಿಸ್ಬೇಕು ಅದಕ್ಕೆ ಮತ್ತೆ 10 days ಚಾಲೆಂಜ್ ಮಾಡಿ ಹೊಟ್ಟೆ ಕರಗಿಸು. ಓಕೆ, ಬಾಯ್.